ಇನ್ನು ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅವರ ಅಸಮಾಧಾನ ಶಮನವಾಯ್ತಾ? ಹೀಗೊಂದು ಪ್ರಶ್ನೆ ಕೇಳೋದಕ್ಕೂ ಕೂಡ ಕಾರಣ ಇದೆ. ಬಂಡಾಯ ಸ್ಪರ್ಧೆಯಿಂದ ಹಾಗಾದ್ರೆ ಹಿಂದೆ ಸರಿತಾರ ಕೆಎಸ್ ಈಶ್ವರಪ್ಪ? ಈಗಾಗಲೇ ರಾಜ್ಯಕ್ಕೆ ಸಿಲಿಕಾನ್ ಸಿಟಿಗೆ ಅಮಿತ್ ಶಾ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಅವರ ಎಂಟ್ರಿಯಿಂದ ಈಶ್ವರಪ್ಪನವರ ಅಸಮಾಧಾನ ಕಡಿಮೆ ಆಯ್ತಾ? ಈಶ್ವರಪ್ಪ ಮನವೊಲಿಸುವುದಕ್ಕೆ ಖುದ್ದಾಗಿ ಅಮಿತ್ ಶಾ ಕರೆ ಮಾಡಿದ್ರಂತೆ. ಹಾಗಾಗಿ ಬಂಡಾಯ ಸ್ಪರ್ಧೆಯಿಂದ ಹಿಂದೆ ಸರಿತಾರೆ ಈಶ್ವರಪ್ಪ. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಅಸಮಾಧಾನಕ್ಕೆ ಹಾಗಾದ್ರೆ ಮದ್ದರದ್ರ ಅಮಿತ್ ಶಾ ಅನ್ನುವಂತ ಪ್ರಶ್ನೆ ಈಗ ರೈಸ್ ಆಗ್ತಾ ಇದೆ. ಯಾಕೆಂದ್ರೆ ಸಾಫ್ಟ್ ಕಾರ್ನರ್ ಬಂತ ಈಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರಿಗೆ. ಪಕ್ಷವನ್ನ ಬಿಟ್ಟು ಅಂದ್ರೆ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ, ನರೇಂದ್ರ ಮೋದಿ ಅವರು ಪ್ರಧಾನಿ ಆಗೋದು ಹೇಗೆ ಇಂಪಾರ್ಟೆಂಟು, ನಾನು ಸ್ಪರ್ಧೆ ಮಾಡೋದು ಅದೇ ರೀತಿಯಾಗಿ ಪ್ರಮುಖವಾಗಿರುತ್ತೆ ಅಂತ ಬಂಡಾಯದ ಬಾವುಟವನ್ನ ಹಾರಿಸಿರುವಂತಹ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರು ಈಗ ಸಾಫ್ಟ್ ಆದ್ರ ಸ್ವಲ್ಪ ಅನ್ನುವಂತ ಪ್ರಶ್ನೆ ಕೂಡ ರೈಸ್ ಆಗ್ತಾ ಇದೆ. ಅದಕ್ಕೆ ಹೇಳೋದು ಚುನಾವಣಾ ಚಾಣಕ್ಯ ಅಂತ ಅಮಿತ್ ಶಾ ಅವರಿಗೆ. ಇದರಲ್ಲಿ ಯಾವ ತಂತ್ರವನ್ನ ಅಡಗಿಸಿದ್ದಾರೋ, ಯಾವ ರೀತಿಯಾಗಿ ಈಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಜೊತೆಗೆ ಮನವೊಲಿಕೆ ಮಾಡೋದಕ್ಕೆ ಮಾತನಾಡಿದ್ರೋ ಗೊತ್ತಿಲ್ಲ. ನಾಳೆ ದೆಹಲಿಗೆ ಬರುವಂತೆ ಈಶ್ವರಪ್ಪ ಅವರಿಗೆ ಅಮಿತ್ ಶಾ ಅವರು ಸೂಚನೆ ಕೂಡ ಕೊಟ್ಟಿದ್ದಾರಂತೆ. ಅಮಿತ್ ಶಾ ಕರೆ ಬಳಿಕ ದಿಢೀರಂತ ಸುದ್ದಿಗೋಷ್ಠಿ ಕರೆದಿದ್ದಾರೆ ಈಗ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪನವರ ಸುದ್ದಿಗೋಷ್ಠಿ ಕೂಡ ಆರಂಭವಾಗುತ್ತೆ. ಹೀಗಾಗಿ ಇವರ ಸುದ್ದಿಗೋಷ್ಠಿ ಈಗ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಹಾಗಾದ್ರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುವಂತ ಪ್ರೆಸ್ ಮೀಟ್ ನಲ್ಲಿ ಈಶ್ವರಪ್ಪನವರ ನಿರ್ಧಾರ ಏನಾಗುತ್ತೆ? ಇಲ್ಲಿವರೆಗೂ ಕೂಡ ಕೇಂದ್ರದ ಯಾವ ನಾಯಕರು ಬಂದ್ರು, ಪ್ರಧಾನಿ ಮೋದಿ ಬಂದ್ರು ಕೂಡ ನಾನು ಬಂಡಾಯ ಸ್ಪರ್ಧೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಇದ್ರು, ಭರವಸೆಯನ್ನ ಇಟ್ಕೊಂಡಿದ್ರು. ನಾನು ಬಂಡಾಯ ಸ್ಪರ್ಧೆ ಖಚಿತ ಅಂತ ಹೇಳ್ತಾ ಇದ್ರು. ಆದ್ರೀಗ ಅಮಿತ್ ಶಾ ಅವರು ಫೋನ್ ಮಾಡಿದ್ರಂತೆ, ನೀವು ನಾಳೆ ದೆಹಲಿಗೆ ಬರಬೇಕು ಅಂತ ಕೂಡ ಸೂಚನೆ ಕೊಟ್ಟಿದ್ದಾರಂತೆ. ಅದರ ಬೆನ್ನಲ್ಲೇ ಈಗ ಈಶ್ವರಪ್ಪನವರು ಕರೆದಿರುವಂತಹ ಸುದ್ದಿಗೋಷ್ಠಿ ಒಂದಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡ್ತಾರೆ? ಹಿಂದೆ ಸರಿದ್ಬಿಡ್ತಾರಾ ಬಂಡಾಯ ಸ್ಪರ್ಧೆಯಿಂದ? ಬಿಜೆಪಿಯ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರಾ? BY ರಾಘವೇಂದ್ರ ಅವರು ಈಗ ಕಣದಲ್ಲಿದ್ದಾರಲ್ಲ, ಅವರಿಗೆ ಸಪೋರ್ಟ್ ಮಾಡ್ತಾರಾ? ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇರೆ ಯಾವುದಾದ್ರೂ ಸ್ಥಾನಮಾನ ಕೊಡ್ತೀವಿ ಅಂತ ಅಮಿತ್ ಶಾ ಅವರು ಈಗ ಮನವೊಲೈಕೆ ಮಾಡುವಂತ ಸಂದರ್ಭದಲ್ಲಿ ಭರವಸೆ ಕೊಟ್ರ? ಹೀಗೆಲ್ಲ ಒಂದಷ್ಟು ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಯಾಕೆಂದ್ರೆ ಅಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ರು ಈಶ್ವರಪ್ಪನವರು. ಯಾವ ಕೇಂದ್ರದ ಯಾವ ನಾಯಕರೇ ಬಂದ್ರು ಕೂಡ ನನ್ನ ಸ್ಪರ್ಧೆ ಖಚಿತ, ನಾನ್ ಸ್ಪರ್ಧೆ ಮಾಡ್ತಾ ಇರೋದು BS ಯಡಿಯೂರಪ್ಪ ಹಾಗೂ ಅವರ ಪುತ್ರರ ವಿರುದ್ಧ ಹೊರತು ನರೇಂದ್ರ ಮೋದಿಯವರ ವಿರುದ್ಧ ಅಥವಾ ಬಿಜೆಪಿಯ ವಿರುದ್ಧ ಅಲ್ಲ. ಹಾಗಾಗಿ ನನ್ನ ಬಂಡಾಯ ಸ್ಪರ್ಧೆ ಇದ್ದೇ ಇರುತ್ತೆ ಅಂತ ಖಚಿತವಾಗಿ ಹೇಳ್ತಾ ಇದ್ರು. ಆದ್ರೀಗ ಅಮಿತ್ ಶಾ ಅವರು ರಾಜ್ಯಕ್ಕೆ, ಅದರಲ್ಲೂ ಕೂಡ ಬೆಂಗಳೂರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ಕೂಡ ಮಾತನಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಸ್ವಾಮಿ, ಈಗ ಈಶ್ವರಪ್ಪನವರು ಇಲ್ಲಿವರೆಗೂ ಕೂಡ ಬಹಳ ಖಚಿತವಾಗಿ ಕಡ್ಡಿ ಮುರಿದಂತೆ ಹೇಳ್ತಾ ಇದ್ರು ನನ್ನ ಬಂಡಾಯ ಸ್ಪರ್ಧೆ ಖಚಿತ ಅಂತ. ಆದ್ರೀಗ ಅಮಿತ್ ಶಾ ಅವರು ಎಂಟ್ರಿ ಕೊಡ್ತಾ ಇದ್ದಂತೆ, ಅವ್ರು ಫೋನ್ ಮಾಡಿ ಮಾತನಾಡ್ತಾ ಇದ್ದಂತೆ ಈಶ್ವರಪ್ಪ ಪ್ರೆಸ್ ಮೀಟ್ ಕರೆದಿದ್ದಾರೆ. ಯಾಕೆ ಅಂತ ಏನಾದ್ರೂ ಗೊತ್ತಾಗಿದ್ಯಾ? ಸದ್ಯ ರಾಜ್ಯ ರಾಜಕೀಯದಲ್ಲಿ ಒಂದು ಸಂಧಾನ ಮಾಡುವಂತಹ ಒಂದು ಕೆಲಸವನ್ನ ಅಮಿತ್ ಶಾ ಅವರು ಮಾಡ್ತಾ ಇರುವಂತದ್ದು. ಚುನಾವಣೆ ಈಗಾಗಲೇ ಸಾಕಷ್ಟು ಚಟುವಟಿಕೆಗಳು ಕರೆಗಿದ್ದಾರೆ. ಅದರಲ್ಲೂ ಅಸಮಾಧಾನ ಹೆಚ್ಚಾಗಿ ಕಾಂಗ್ರೆಸ್ಗೆ ಒತ್ತಾಯ ಆಗುತ್ತೆ ಎಂಬ ಹಿನ್ನೆಲೆಯಿಂದ ಒಂದು ಏನು ಸಂಧಾನ ಕಾರ್ಯಕ್ಕೆ ಖುದ್ದು ಅಮಿತ್ ಶಾ ಅವರೇ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಮಾಜಿ ಹೆಡ್ DCM ಈಶ್ವರಪ್ಪನವರ ಒಂದು ಬಂಡಾಯ ಬಿಜೆಪಿ ನಾಯಕರಿಗೆ ಸಾಕಷ್ಟು ಟೆನ್ಷನ್ ಆಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ. ಕೆಎಸ್ ಈಶ್ವರಪ್ಪನವರ ಮುಂದಿನ ನಡೆ ಏನು ಅನ್ನೋದೇ ಈಗ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಾಳೆ ದೆಹಲಿಗೆ ಬೇರೆ ಬನ್ನಿ ಅಂತ ಈಶ್ವರಪ್ಪನವರಿಗೆ ಬುಲಾವ್ ಕೊಟ್ಟಿದ್ದಾರೆ ಅಮಿತ್ ಶಾ ಅವರು. ಹಾಗಾಗಿ ನಾಳೆ ದೆಹಲಿ ಭೇಟಿ ಇದೆ. ಅದರ ಮಧ್ಯದಲ್ಲಿ ಈಗ ಇವತ್ತು ಕೆಎಸ್ ಈಶ್ವರಪ್ಪನವರು ಸುದ್ದಿಗೋಷ್ಠಿ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಮಾತನಾಡಬಹುದು ಅನ್ನೋದೇ ಈಗ ಕುತೂಹಲ. ಯಾಕೆಂದ್ರೆ ಅಮಿತ್ ಶಾ ಅವರು ಫೋನ್ ಮಾಡಿ ಮಾತನಾಡಿದ್ದಾರೆ ಕೆಎಸ್ ಈಶ್ವರಪ್ಪನವರ ಜೊತೆ. ಆ ಸಂದರ್ಭದಲ್ಲಿ ಏನೆಲ್ಲ ಹೇಳಿರ್ಬೋದು, ಮನವೊಲೈಕೆ ಮಾಡೋದಕ್ಕೆ ಅಂತ ಅವ್ರಿಗೆ ಏನ್ ಆಫರ್ ಕೊಟ್ಟಿರಬಹುದು, ಅದ್ರ ಬಗ್ಗೆ ಕೂಡ ಕೆಎಸ್ ಈಶ್ವರಪ್ಪನವರು ಈ ಸುದ್ದಿಗೋಷ್ಠಿಯಲ್ಲಿ ಹೇಳುವಂತ ಸಾಧ್ಯತೆ ಇದೆ. ಮತ್ತೆ ದೆಹಲಿಗೆ ಬನ್ನಿ ಅಂತ ಹೇಳಿದ್ದಾರಲ್ಲ, ದೆಹಲಿಗೆ ಯಾಕಾಗಿ ಬನ್ನಿ ಅಂತ ಹೇಳಿದ್ದಾರೆ ಅನ್ನುವಂತ ಕಾರಣ ಕೂಡ
ಗೊತ್ತಾಗಬಹುದು. ಯಾಕೆಂದ್ರೆ ಈಗಾಗಲೇ KS ಈಶ್ವರಪ್ಪನವರು ನನ್ನ ಮಗನಿಗೆ ಅನ್ಯಾಯ ಆಗಿದೆ, ಹಾವೇರಿಯಲ್ಲಿ KE ಕಾಂತೇಶ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಇಲ್ಲಿ ಶಿವಮೊಗ್ಗದಲ್ಲೂ ಕೂಡ ನನಗೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ನಿವೃತ್ತಿ ಪಡ್ಕೊಳ್ಳಿ, ರಾಜಕಾರಣದಿಂದ ದೂರ ಇರಿ, ಸ್ಪರ್ಧೆ ಮಾಡಬೇಡಿ ಅಂದಿದ್ದಕ್ಕೆ ನಾನು ಹಿಂದೆ ಸರ್ದೆ, ಹಾಗಿದ್ರೂ ಕೂಡ ನನಗೂ ಟಿಕೆಟ್ ಇಲ್ಲ, ನನ್ನ ಮಗನಿಗೂ ಟಿಕೆಟ್ ಇಲ್ಲ, ನಮ್ಮನ್ನ ರಾಜಕೀಯದಲ್ಲಿ ಮುಗಿಸುವಂತ ಕೆಲಸವನ್ನ BS ಯಡಿಯೂರಪ್ಪನವರು ಮಾಡ್ತಿದ್ದಾರೆ, ಹೀಗೆ ನೇರಾನೇರವಾಗಿ ಆರೋಪ ಮಾಡ್ಕೊಂಡು ಬರ್ತಾ ಇದ್ರು. ಆದ್ರೆ ಈಗ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಬೆಂಗಳೂರಿನಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಪ್ರಚಾರ ಮಾಡೋದಕ್ಕೆ, ಸಭೆ ಮಾಡೋದಕ್ಕೆ ಅಂತ ಬಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಅಸಮಾಧಾನಗೊಂಡಿರುವಂತಹ ಮಾಜಿ ಸಚಿವ KS ಈಶ್ವರಪ್ಪನವರನ್ನು ಕೂಡ ಸಮಾಧಾನ ಪಡಿಸಬೇಕು, ಅವರನ್ನು ಕೂಡ ತಮ್ಮ ತೆಕ್ಕೆಗೆ ತೆಗೆದುಕೊಳ್ಬೇಕು ಅಂತ ಪ್ರಯತ್ನದಲ್ಲಿ ಅಮಿತ್ ಶಾ ಅವರಿದ್ದಾರೆ. ಹಾಗಾದ್ರೆ ಆ ಒಂದು ಪ್ರಯತ್ನದಲ್ಲಿ ಅಮಿತ್ ಶಾ ಅವರು ಸಕ್ಸಸ್ ಆದ್ರ? ಈ ಒಂದು ಕರೆ ಏನಿದೆ, ಫೋನ್ ಕರೆ, ಆ ಫೋನ್ ಕರೆಯಲ್ಲಿ ಏನೆಲ್ಲ ಆಗಿರಬಹುದು? ಸಾಫ್ಟ್ ಕಾರ್ನರ್ ಬಂದಿದೆಯಾ ಈಗ ಈಶ್ವರಪ್ಪನವರಿಗೆ? ನಾನು ಬಂಡಾಯ ಸ್ಪರ್ಧೆಯನ್ನ ಬಿಟ್ಟು ಬಿಜೆಪಿಯ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋಣ ಅನ್ಕೊಳ್ತಾರಾ? ಹೀಗೆಲ್ಲ ಒಂದಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಹಾಗಾದ್ರೆ ಈಶ್ವರಪ್ಪನವರು ನೆಕ್ಸ್ಟ್ ಸ್ಟೆಪ್ ಏನಿಡ್ತಾರೆ, ಈ ಸುದ್ದಿಗೋಷ್ಠಿಯಲ್ಲಿ ಏನ್ ಮಾತನಾಡ್ತಾರೆ ಅನ್ನೋದೇ ಕುತೂಹಲ ಈಗ. ಇಲ್ಲಿವರೆಗೂ ಕೂಡ ನೇರಾನೇರವಾಗಿ ಫೈಟ್ ಮಾಡ್ತಾ ಇದ್ರು BS ಯಡಿಯೂರಪ್ಪ, ರಾಘವೇಂದ್ರ, ವಿಜಯೇಂದ್ರ, ಇವ್ರು 3 ಜನರ ವಿರುದ್ಧ ಕೂಡ ಮಾತನಾಡ್ತಾ ಇದ್ರು. ಮೂವರು ಕೂಡ ನನ್ಗೆ ಅನ್ಯಾಯ ಮಾಡಿದ್ದಾರೆ, ಟಿಕೆಟ್ ತಪ್ಪಿಸಿದ್ದಾರೆ, ರಾಜಕೀಯದಿಂದ ದೂರ ಉಳಿಯೋ ರೀತಿಯಾಗಿ ಮಾಡಿದ್ರು ಹಿಂದೆ. ಈಗ ನೋಡಿದ್ರೆ ನನ್ನ ಮಗ 1 ವರ್ಷದಿಂದ ಹಾವೇರಿಯಲ್ಲಿ ಓಡಾಡ್ಕೊಂಡಿದ್ರು, ನನ್ನ ಮಗನಿಗೆ ಟಿಕೆಟ್ ಕೊಡದೆ ಬಸವರಾಜ ಬೊಮ್ಮಾಯಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ರೀತಿ ಟಿಕೆಟ್ ತಪ್ಪಿಸುವಂತ ಹುನ್ನಾರ ನಡೆದಿದೆ ಅಂತ ಅಸಮಾಧಾನ ಇದೆ. ಈ ಅಸಮಾಧಾನ ಶಮನ ಆಗುತ್ತಾ ಅನ್ನೋದೇ ಈಗ ಕುತೂಹಲ.